ತಾರತಮ್ಯ ಆಗ್ತಾ ಇದೆ. ಈಗ ಜನಕ್ಕೆ ಯಾವ್ದಾದ್ರು ಒಂದು ಸಮಸ್ಯೆ ಬಂದರೆ, ಮೊನ್ನೆ ಕಬ್ಬಿನ ಸಮಸ್ಯೆ ಬಂತು, ಅದನ್ನು ನೇರವಾಗಿ ಅವರೇ ತೀರ್ಮಾನ ಮಾಡಬೇಕಾಗಿದೆ FRPನ. ಆದರೆ ರಾಜ್ಯ ಜನಕ್ಕೆ ಏನಾಗುತ್ತೆ, ಕೆಲವರು ಗೊತ್ತಿದೆ ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದು ಅಂತ. ಆದರೆ ಹೌದು ಕೇಂದ್ರ ಸರ್ಕಾರದ ಜವಾಬ್ದಾರಿ, ಆದರೆ ನಾವು ಅವರನ್ನ ಬೆಟ್ ಮಾಡ್ಕೊಂಡು ತೋರ್ಕೊಂಡ್ರಾದ ನಮಗೆ ಸಿಕ್ಕೋರು ನೀವು ಬೇಗ ತಕ್ಷಣ ಬಗೆಹರಿಸ್ಬೇಕು ಅಂತಾರೆ. ನಾವು ಯಾರ ಹತ್ರ ಇದ್ದೀವಿ ಅವ್ರಿಗೆ ಅದರ ಭಾರ ಬೀಳುತ್ತೆ. ದೂರ ಇರೋರು ಸ್ವಲ್ಪ ಅವಾಯ್ಡ್ ಆಗಲಿಕ್ಕೆ, ಅದರಿಂದ ದೂರ ಇರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಬಹುಶಃ ಇದು ಹಿಂಗೆ ನಡೀತಾ ಒಂದು ದಿವಸ ಕೇಂದ್ರ ಸರ್ಕಾರದ ಮೇಲೆ ಇಡೀ ರಾಷ್ಟ್ರದ ಒಂದು ಎಲ್ಲ ರಾಜ್ಯ ಸರ್ಕಾರಗಳು ಅಥವಾ ಎಲ್ಲ ಜನರು ದಂಗೆ ಹೇಳೋವಂಥ ಒಂದು ಸನ್ನಿವೇಶ ಬರ್ಬೋದು. ಇವತ್ತಿಗೆ ಅದು ಅವರು ಸ್ವಲ್ಪ ಅವಾಯ್ಡ್ ಮಾಡ್ಕೋಬೋದು. ಒನ್ ಡೇ ಯಾವತ್ತಾರ ಒಂದು ದಿವಸ ಇದು ವಿಕೋಪಕ್ಕೆ ಒಂದು ದಿವಸ 1, 2, 3, 4 ಹಿಂಗೆ ಹೋಯ್ತಾ ಇದ್ದಾಗ ಯಾವತ್ತಾರ ಒಂದು ದಿವಸ ದೊಡ್ಡ ದಂಧೆ. ನಾವು ದಾಖಲೆ ಸಮೇತ ಚರ್ಚೆಗೆ ನಾನು ಸಿದ್ಧ ಇದ್ದೀನಿ ಒಂದು ಸವಾಲು ಹಾಕಿದ್ದಾರೆ ಸರ್ ಕುಮಾರಸ್ವಾಮಿ. ಫಸ್ಟ್ ಟೈಮು ನಾನು ಬರ್ತೀನಿ ಅಂತ ಹೇಳಿರೋದು. ನಮ್ಮ ಸಿದ್ದರಾಮಯ್ಯವ್ರ ಎಸ್ ಅಂತ ಹೇಳಾಯ್ತಲ್ಲ ಒಂದೇ ಮಾತು, ಆಯ್ತು ಬರ್ಲಿಕ್ಕೆ. ಅಲ್ಲ ಸರ್, DK ಶಿವಕುಮಾರ್ ಅವರು ಕರೆದಿದ್ರು ಅವರನ್ನ ಡಾಕ್ಯುಮೆಂಟ್ ಸಮೇತ ಅವರು ಚರ್ಚೆ ಬರಲಿ, ಅದು ಬೇರೆ ವಿಚಾರ ಮಾಡಲಿ ಅಂತ ಹೇಳಿ. ನಿನ್ನೆ ನಾವೇನು ಸುಮ್ಮನೆ ಬರಲ್ಲ, ವಿತ್ ಡಾಕ್ಯುಮೆಂಟೇ ಬಂದು ನಾವು ಚರ್ಚೆಗೆ ಸಿದ್ಧಗಿದ್ದೀವಿ. ನಮ್ಮ ಕುಮಾರಸ್ವಾಮಿಯವರು ಯಾವತ್ತಾರ ಇಷ್ಟು ವರ್ಷದಲ್ಲಿ 2004 ಪ್ರಪ್ರಥಮ MLA ಅವರು, ಪ್ರಪ್ರಥಮ MLA ಅವತ್ತೇ ಮುಖ್ಯಮಂತ್ರಿ ಆದರು 2007 ಇಲ್ಲಿವರೆಗೆ ಯಾವುದಾರ ಒಂದು ಡಾಕ್ಯುಮೆಂಟು ಇಟ್ಕೊಂಡು ಚರ್ಚೆ ಮಾಡಿ ಪ್ರೂವ್ ಮಾಡಿರ್ತಕ್ಕಂಥದ್ದು ನನಗಂತೂ ಗೊತ್ತಿಲ್ಲ. ನಾನು 99ರಿಂದ ಇರ್ತೀನಿ, 2004ರಿಂದ ಅವರು ಇದ್ದಾರೆ, ನಾನು ಇದ್ದೀನಿ. ಯಾವುದು ನನಗಂತೂ ಗೊತ್ತಿಲ್ಲ. ನಿಮ್ಗೆ ಯಾರಿಗಾರ ಗೊತ್ತಿದ್ರೆ ಹೇಳಿ. ಇಲ್ಲಿವರೆಗೆ ಮೀಡಿಯಾ ಕೇಳ್ತಾರೆ, ಪಬ್ಲಿಕ್ನಲ್ಲಿ ಹೇಳ್ತಾರೆ, ಅಸೆಂಬ್ಲಿಯಲ್ಲಿ ಬುಕ್ ಇಟ್ಕೋತಾರೆ, ಚರ್ಚೆ ಮಾಡವ್ರೆ. ಯಾವತ್ತೂ ಸಹ ಪ್ರೂವ್ ಮಾಡಿದ್ದ ನಾನು ನೋಡಿಲ್ಲ. ಸೊ ಇವತ್ತು ಸಿದ್ದರಾಮಯ್ಯನವರು ನಮ್ಮ ರಾಜ್ಯದ ಒಬ್ಬ ಮುಖ್ಯಮಂತ್ರಿ, ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿ DK ಅವರು ಹೇಳಿದ್ದಾರೆ ಚರ್ಚೆ ಮಾಡೋಕ್ಕೆ ರೆಡಿ. ಅದರಲ್ಲೇನು ಹೇಳೇ ಮಾತು, ಒಂದು ಪತ್ರ ಬರೀಲಿ ಮುಖ್ಯಮಂತ್ರಿಯವರೇ, ನಾನು ಇಂಥ ಹೇಳಿಕೆನೆ ಇಂಥ ದಿವಸ ಹೇಳಿಕೆ ಕೊಟ್ಟಿದ್ದೆ, ನೀವು ಅದನ್ನು ಅಕ್ಸೆಪ್ಟ್ ಮಾಡಿದ್ದೀರ, ನೀವು ಒಂದು ದಿನಾಂಕ ಫಿಕ್ಸ್ ಮಾಡಿ, ಅದು ವಿಧಾನಸೌಧದಲ್ಲಿ ಫಿಕ್ಸ್ ಮಾಡ್ತಿರೋ, ಯಾವ್ದಾದ್ರು ಫೀಲ್ಡಲ್ಲಿ ಫಿಕ್ಸ್ ಮಾಡ್ತಿರೋ. ಸೊ ನಾವು 8 ಜನ ಕರ್ಕೊಂಬರ್ತೀವಿ, ನೀವು 8 ಜನ ಕರ್ಕೊಂಬರ್ತೀರ, ವಿತ್ ಮೀಡಿಯಾ ಮುಂದೆ ಚರ್ಚೆ ಮಾಡೋಣ ಅಂತ ಒಂದು ಪತ್ರ ಬರೀಲಿ. ಆ ಪತ್ರಕ್ಕೆ ಅವ್ರು ಅಕ್ಸೆಪ್ಟ್ ಮಾಡ್ತಾರೆ, ಹೇಳಿದ್ದಾರೆ ನೆನೆ ನಾನು ರೆಡಿ ಇದ್ದೀನಿ ಅಂತ. ಸೊ ಚರ್ಚೆ ಅಲ್ಲಿ ಅದೇನು ಡೀಟೇಲ್ ತಗೊಂಬರ್ತಾರೆ ಚರ್ಚೆ, ಅದಕ್ಕೆ ನಾವು ರೆಡಿ. ಸರ್, ಈಗ ವಿಶೇಷ ಅಧಿವೇಶನ ಕರೆದಾಗ ನಾಯಕರು ಮಾತಾಡ್ತಾರೆ ಅಂತ ಅನ್ಸುತ್ತೆ ಸರ್. ಅಸೆಂಬ್ಲಿನ ವಿಶೇಷ ವೇದಿಕೆ ಅಂತ ಕರೆದಾಗ ಅಲ್ಲಲ್ಲ, ಅಸೆಂಬ್ಲಿನಲ್ಲಿ ಅವರಿಲ್ಲ ಕುಮಾರಸ್ವಾಮಿ. ಈ ಅಶೋಕ್ ಪುಣ್ಯಾತ್ಮರು ಎಷ್ಟು ಮಾತಾಡ್ತಾರೆ ನಿಮಗೆ ಗೊತ್ತಿದೆ. ಈಗ ಅವ್ರನ್ನ ಟ್ರೈನ್ ಅಪ್ ಮಾಡಿ ಕಳಿಸ್ಲಿ. ಅಸೆಂಬ್ಲಿ ಒಳಗಡೆ ಇವ್ರಿಗೆ ಬರೋಕ್ಕಿಲ್ಲ. ಹೊರಗಡೆ ಬೇಕಾದ್ರೆ ವಿಧಾನಸೌಧದಲ್ಲಿ ಕೇಂದ್ರದ ಮಂತ್ರಿಯಾಗಿ, ಪಾರ್ಲಿಮೆಂಟ್ ಸದಸ್ಯರಾಗಿ, ಕೇಂದ್ರ ಮತ್ತು ಇದ್ರ ಮಧ್ಯೆ ನಡೀತಾ ಇರ್ತಕ್ಕಂಥ ಈ ಮನ್ರೇಗಾ ವಿಚಾರದಲ್ಲಿ ನಾವು ರೆಡಿ ಇದ್ದೀವಿ ಅಂತ ಅಂದರೆ ಅದಕ್ಕೆ ಬೇಕಾದ್ರೆ ಮಾನ್ಯ ಸಿದ್ದರಾಮಯ್ಯನವರು ನಾವು ರೆಡಿ ಇದ್ದೀವಿ ಬನ್ನಿ ಅಂತ ಅಂದರೆ ಅದನ್ನು ಮಾಡ್ಬೋದು. ಅಸೆಂಬ್ಲಿ ಸ್ಟಾರ್ಟ್ ಆಗುತ್ತೆ ಏಪ್ರಿಲ್ 5ನೇ ತಾರೀಕು ರಾಜ್ಯಪಾಲರ ಭಾಷಣ ಇದೆ, 6ನೇ ತಾರೀಕು ಬಜೆಟ್ ಇದೆ, 1 ತಿಂಗಳು ಅಸೆಂಬ್ಲಿ ಇರುತ್ತೆ. ಅವಾಗ ಸೊ ಎಷ್ಟರ ಮಟ್ಟಿಗೆ ಚರ್ಚೆ ಮಾಡ್ತಾರೆ ಅನ್ನೋದನ್ನು ನೋಡ್ರಿ. ಬಟ್ ಇವರು ಅದಕ್ಕೆ ಭಾಗವಹಿಸೋದಾದರೆ ಇವರು ಪ್ರತ್ಯೇಕವಾಗಿ ಸಿದ್ದರಾಮಯ್ಯನವರು ಹೇಳಿದಂಗೆ ಇವ್ರು ಕೇಳಿದಂಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಇದೆ, ಚರ್ಚೆ ಮಾಡಿ. ಕುಮಾರಸ್ವಾಮಿ ಅವರೇ ಪತ್ರ ಬರೀಬೇಕು ಸರ್. ಈಗ ಡೇಟ್ ಅವರೇ ಕೇಳಬೇಕಲ್ಲ. ಸುಮ್ಮನೆ ಪೇಪರ್ ಟಿವಿಲಿ ಹೇಳ್ಬಿಟ್ಟು ಹೋದ್ರೆ ಅದಕ್ಕೇನು, ಈಗ ಟಿವಿ ಹೇಳೋದೆಲ್ಲ ನಾವು ಪ್ರೂವ್ ಅಂತ ಹೇಳೋಕ್ಕಾಗಲ್ವಲ್ಲ. ಟಿವಿಲಿ ಹೇಳಿದ್ದಾರೆ, ಅವರು ಅಕ್ಸೆಪ್ಟ್ ಮಾಡಿದ್ದಾರೆ. ಈಗ ಚರ್ಚೆ ಮಾಡೋಕ್ಕೆ ಹೇಳಿರೋರು ಅವರೇ ತಾನೇ. ಸೊ ಒಂದು ಪತ್ರ ಬರೀಬೇಕಲ್ಲ ಮುಖ್ಯಮಂತ್ರಿಗಳಿಗೆ, ಒಂದು ಡೇಟ್ ನಿಗದಿ ಮಾಡಿ ಅಂತ. ಆಟೋಮೆಟಿಕ್ ಆವಾಗ ನಿಗದಿ ಮಾಡಿದಾಗ ನಮ್ಮ ತಪ್ಪಾಗುತ್ತೆ. ಲೀಸ್ ಮುಖ್ಯಮಂತ್ರಿಗಳು ಅನ್ನೋದು ಸರ್, ಸಿದ್ದರಾಮಯ್ಯ ಅವರು ಲೀಸ್ ಮುಖ್ಯಮಂತ್ರಿ, ಲೀಸಲ್ಲಿ ಇದ್ದಾರೆ. ಯಾವಾಗ ಲೀಸ್ ಮುಗಿಯುತ್ತೆ ಅವಾಗ ಖಾಲಿ ಮಾಡಿಸ್ತಾರೆ. ಯಡಿಯೂರಪ್ಪನವರು ತೆಗೆದ್ರಲ್ಲ ಹೆಂಗೆ, ಇವರು BJP ಅವರು ರಾಷ್ಟ್ರೀಯ ಪಕ್ಷ. ಯಡಿಯೂರಪ್ಪನವರು
ಈ ಪಕ್ಷನ ಕಡ್ದವರು, ಈ ಪಕ್ಷ ಅಧಿಕಾರಕ್ಕೆ ತಂದವರು ಬಿಜೆಪಿನ. ಸೊ ಕುಮಾರಸ್ವಾಮಿನ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.